ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಘಟಕ 12 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದ LBA ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಮೊದಲನೇ ಪ್ರಶ್ನೆ, ಅಂಚಿನ ಉದ್ದ ಎ ಮಾನ ಇರುವ ಒಂದು ಚೌಕಘನದ ಪೂರ್ಣ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇಲ್ಲಿ ಅಂಚಿನ ಉದ್ದ ಎ ಮಾನ ಇದೆ. ಅಂಚಿನ ಉದ್ದ ಎ ಕೊಟ್ಟಿದ್ದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ 6a² ಆಗುತ್ತೆ. ಅಂಚಿನ ಉದ್ದ ಎಲ್ ಕೊಟ್ಟಿದ್ದರೆ 6l² ಆಗುತ್ತೆ. ಇಲ್ಲಿ ಆಪ್ಷನ್ ಬಿ 6a² ಇದೆ, ಇದು ಉತ್ತರ. ಇಲ್ಲಿ 6a³ ಇದೆ, ಇದು ತಪ್ಪಾಗತ್ತೆ. 6a² ವಿಸ್ತೀರ್ಣ ಆಗಿರೋದ್ರಿಂದ ಸ್ಕ್ವೇರ್ ಬರಬೇಕು. ಹಾಗೆಯೇ ಎರಡನೇ ಪ್ರಶ್ನೆ, ಅಂಚಿನ ಉದ್ದ ಎ ಮಾನ ಇರುವ ಒಂದು ಚೌಕಾಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದರೆ 4a² ಆಗುತ್ತೆ. ಆಪ್ಷನ್ ಡಿನಲ್ಲಿ 4a² ಇದೆ, ಇದು ಉತ್ತರ ಆಗುತ್ತೆ. ಅಂಚಿನ ಉದ್ದ ಎ ಇದ್ದಾಗ 4a² ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅಥವಾ ಎಲ್ಲಿದ್ದರೆ 4l² ಆಗುತ್ತೆ. ಈಗ ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ, ಅಂಚಿನ ಉದ್ದ ಎ ಮಾನ ಇರುವ ಚೌಕಾಕಾರದ ಘನಫಲ. ಘನಫಲ ಅಂದರೆ ಇಲ್ಲಿ a³ ಎ ಇದ್ದರೆ a³ ಘನಫಲ ಈಕ್ವಲ್ಸ್ ಎಲ್ ಇದ್ದರೆ l³. ಇಲ್ಲಿ ಆಪ್ಷನ್ ಸಿನಲ್ಲಿ a³ ಇದೆ. ಆಪ್ಷನ್ ಸಿ a³ ಇದು ಸರಿಯಾದ ಉತ್ತರ. ಹಾಗೆಯೇ ನಾಲ್ಕನೇ ಪ್ರಶ್ನೆ, ಉದ್ದ ಎಲ್, ಅಗಲ ಬಿ ಮತ್ತು ಎತ್ತರ ಹೆಚ್ಚಾಗಿರುವ ಒಂದು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 2 × LB + BH + HL ಆಗುತ್ತೆ. ಇಲ್ಲಿ ನೀವು ಎಲ್ಲ ಉತ್ತರವನ್ನು ಗಮನಿಸಿ. LB + BH + HL ಆಪ್ಷನ್ ಎನಲ್ಲಿದೆ. ಆದರೆ ಇಲ್ಲಿ ತಪ್ಪಾಗಿರೋದೇನು, ಸ್ಕ್ವೇರ್ ಬಂದುಬಿಟ್ಟಿದೆ. ಸ್ಕ್ವೇರ್ ಬರೋಂಗಿಲ್ಲ, ಬರೀ ಏನು ಬರಬೇಕು, 2 × LB + BH + HL ಬರಬೇಕು. ಎಲ್ ಉದ್ದ, ಬಿ ಅಗಲ, ಹೆಚ್ ಎತ್ತರ ಕೊಟ್ಟಾಗ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ = 2 × LB + BH + HL. ಮುಂದಿನ ಪ್ರಶ್ನೆ, ಉದ್ದ ಎಲ್, ಅಗಲ ಬಿ, ಎತ್ತರ ಹೆಚ್ಚಾಗಿರುವ ಒಂದು ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ = 2h × L + B ನಿಮಗೆ ಗೊತ್ತಿದೆ. ಇಲ್ಲಿ ಎಲ್ಲಿದೆ, ಅದು ಆಪ್ಷನ್ ಬಿನಲ್ಲಿದೆ, 2h × L + B. ಇಲ್ಲಿ 2l × B + H ಇದೆ, ಇದು ತಪ್ಪಾಗುತ್ತೆ. L × B × H ಇದೆ, ಅದು ಘನಫಲ ಆಗುತ್ತೆ, ಗಾತ್ರ ಆಗುತ್ತೆ, ಇದು ಕೂಡ ತಪ್ಪಾಗುತ್ತೆ. ಅದಕ್ಕೆ ಆಪ್ಷನ್ ಬಿ = 2 × H × L + B, ಇದು ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ನಂತರ ಮುಂದಿನ ಪ್ರಶ್ನೆ, ಉದ್ದ ಎಲ್, ಅಗಲ ಬಿ ಮತ್ತು ಎತ್ತರ ಹೆಚ್ಚಾಗಿರುವ ಆಯತಘನದ ಘನಫಲ ಕಂಡುಹಿಡಿಯುವ ಸೂತ್ರ. ಆಯತಘನದ ಘನಫಲ L × B × H. ಇಲ್ಲಿ ಆಪ್ಷನ್ ಬಿ ಇದು ಉತ್ತರ ಆಗುತ್ತೆ, L × B × H. ಏಳನೇ ಪ್ರಶ್ನೆ, ಪಾದದ ತ್ರಿಜ್ಯ r ಮತ್ತು ಎತ್ತರ ಹೆಚ್ಚಾಗಿರುವ ಒಂದು ನೇರ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ವಕ್ರ ಮೇಲ್ಮೈ ವಿಸ್ತೀರ್ಣ = 2πrh. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ = 2πrh. ಇಲ್ಲಿ ಆಪ್ಷನ್ ಡಿ ಉತ್ತರ ಆಗುತ್ತೆ. ಇಲ್ಲಿ 5r² ಇದೆ, ಇದು ಗಾತ್ರ ಆಗುತ್ತೆ. ಇವೆರಡು ತಪ್ಪಾದ ಉತ್ತರ. ನಮಗೆ ಕೇಳಿರೋದು ವಕ್ರ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಇದು 2πrh. ಮುಂದಿನ ಪ್ರಶ್ನೆ, ಎಂಟನೇ ಪ್ರಶ್ನೆ, ಪಾದದ ತ್ರಿಜ್ಯ r ಮತ್ತು ಎತ್ತರ ಹೆಚ್ಚಾಗಿರುವ ಒಂದು ನೇರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೆ 2 ಪಾದದ ವಿಸ್ತೀರ್ಣವನ್ನು ನಾವು ಸೇರಿಸಬೇಕಾಗತ್ತೆ. ಅಂದರೆ ಏನಾಗತ್ತಲ್ಲಿ, 2πrh ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದಕ್ಕೆ ಕೆಳಗಿನ ಪಾದ ಮತ್ತು ಮೇಲಿನ ಪಾದ, ಈ 2 ಪಾದ ವೃತ್ತಾಕಾರದಲ್ಲಿದೆ, ಅದರ ವಿಸ್ತೀರ್ಣಗಳನ್ನು ಕೂಡಿಸಿದರೆ 2πr² ಆಗುತ್ತೆ. ನಾವಿಲ್ಲಿ ಕಾಮನ್ ತೆಗೆದ್ರೆ 2πr ಮತ್ತು ಇಲ್ಲಿ 2πrನ್ನು ಕಾಮನ್ ತೆಗೆದ್ರೆ ಏನಾಯಿತು, 2πr ಕಾಮನ್ ತೆಗೆದಾಗ ಇಲ್ಲಿ ಹೆಚ್ಚು ಉಳ್ಕೊಳ್ತು, ಹೆಚ್ ಪ್ಲಸ್ ಇಲ್ಲಿ r ಉಳ್ಕೊಂಡಿದೆ, r² r, h + r ಬರುತ್ತೆ. 2πr × h + r ಅಥವಾ r + h, ಅಥವಾ ಏನಾಗ್ಬೋದು, ಇಲ್ಲಿ h + r ಎಕ್ಸ್ಚೇಂಜ್ ಆಗ್ಬೋದು, 2πr × r + h ಕೂಡ ಆಗ್ಬೋದು. ಇಲ್ಲಿ ಆಪ್ಷನ್ ಯಾವುದಿದೆ,
5 ಇಂಟು ಆರ್ ಪ್ಲಸ್ ಎಚ್ ಇದೆ, 5h ಇಂಟು ಆರ್ ಪ್ಲಸ್ ಆರ್ ಇದೆ, ಇದು 2 ಎಚ್ ಇದೆ, ಇದು ಸಿ ಎಸ್ ಎ ಆಗುತ್ತೆ. 5r² ಎಚ್ ಇದೆ, ಇದು ಗಾತ್ರ ಆಗುತ್ತೆ. ಇಲ್ಲಿ ಇದನ್ನು ನಾವು ಸರಿ ಮಾಡ್ಕೊಳ್ಳೋಣ. 2r ಇಂಟು ಆರ್ ಪ್ಲಸ್ ಎಚ್ ಏನಾಗಬೇಕಿದು 2r ಇಂಟು ಆರ್ ಪ್ಲಸ್ ಎಚ್. ಆಪ್ಷನ್ ಎ. ಪ್ರಿಂಟ್ ಮಿಸ್ಟೇಕ್ ಇರ್ಬೋದು, ಅಲ್ಲಿ ಆರ್ ಹಾಕ್ಕೊಂಡ್ರೆ ಬ್ರ್ಯಾಕೆಟಲ್ಲಿ ಆರ್ ಪ್ಲಸ್ ಎಚ್ ಬರುತ್ತೆ, ಆವಾಗ ಉತ್ತರ ಸರಿ ಆಗುತ್ತೆ. ನಂತರ 9ನೇ ಪ್ರಶ್ನೆ, ಪದದ ತ್ರಿಜ್ಯ ಆರ್ ಮತ್ತು ಎತ್ತರ ಹೆಚ್ಚಾಗಿರುವ ಒಂದು ನೇರ ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ. ಇಲ್ಲಿ ಸಿಲಿಂಡರ್ನ ಘನಫಲ ಈಗಾಗಲೇ ಚರ್ಚೆ ಮಾಡಿದ್ದೀವಿ ನಾವು. ಏನಾಗುತ್ತೆ 5r²h. ಸಿನಲ್ಲಿ ಆಪ್ಷನ್ನಲ್ಲಿದೆ, ಅದು 5r²h, ಅದು ಸಿಲಿಂಡರ್ನ ಘನಫಲ. ಪ್ರಶ್ನೆ 10ನೇದು, ಪಾದದ ತ್ರಿಜ್ಯ ಆರ್ ಮತ್ತು ಓರೆ ಎತ್ತರ ಎಲ್ಲಾಗಿರುವ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ π ಇಂಟು ಆರ್ ಇಂಟು ಎಲ್ ಆಗುತ್ತೆ. ಇಲ್ಲಿ ಆಪ್ಷನ್ ಎನಲ್ಲಿ ಅದು ಉತ್ತರ ಇದೆ. ಆಪ್ಷನ್ ಎ ಇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಆಗುತ್ತೆ, πr/l. 11ನೇ ಪ್ರಶ್ನೆ, ಪಾದದ ತ್ರಿಜ್ಯ ಆರ್ ಮತ್ತು ಓರೆ ಎತ್ತರ ಎಲ್ ಆಗಿರುವ ಒಂದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. πr/lಗೆ ಪಾದದ ವಿಸ್ತೀರ್ಣ, ವೃತ್ತಪಾದದ ವಿಸ್ತೀರ್ಣ ಸೇರ್ಕೋಬೇಕು, ಅಂದರೆ ಪ್ಲಸ್ 5r². ಏನಾಗುತ್ತೆ ಇಲ್ಲಿ ಯಾವ ಸೇರ್ಕೋಬೇಕು, 5r² ಪ್ಲಸ್ ಏನಾಗುತ್ತೆ 5r/l ಆಗುತ್ತೆ. ಕಾಮನ್ ತೆಗೆದಾಗ 5r ಹೊರಗಡೆ ಬರುತ್ತೆ, ಇಲ್ಲಿ ಉಳ್ಕೊಳ್ತು ಆರ್ ಉಳ್ಕೊಳ್ತು, ಇಲ್ಲಿ ಆರ್ ಉಳ್ಕೊಳ್ತು, ಇಲ್ಲಿ ಎಲ್ ಉಳ್ಕೊಳ್ತು, ಆರ್ ಪ್ಲಸ್ ಎಲ್ ಆಗುತ್ತೆ. ಅಂದರೆ 5r ಇಂಟು ಆರ್ ಪ್ಲಸ್ ಎಲ್. ಆಪ್ಷನ್ ಬಿ ಇದೆ. ಆಪ್ಷನ್ ಬಿ ಇದು ಉತ್ತರ ಆಗುತ್ತೆ. ನಂತರ 12ನೇ ಪ್ರಶ್ನೆ, ಪಾದದ ತ್ರಿಜ್ಯ ಆರ್, ಓರೆ ಎತ್ತರ ಎಲ್ ಮತ್ತು ಲಂಬ ಎತ್ತರ ಹೆಚ್ಚಾಗಿರೋ ಶಂಕುವಿನ ಘನಫಲ ಕಂಡುಹಿಡಿಯುವ ಸೂತ್ರ. ಇಲ್ಲಿ ಘನಫಲಕ್ಕೆ ಎಲ್ನ ಅವಶ್ಯಕತೆ ಇಲ್ಲ, ಹೆಚ್ ಮಾತ್ರ ಸಾಕಾಗತ್ತೆ. ಮತ್ತು 1/3 5r²h. ಶಂಕುವಿನ ಘನಫಲ ಏನಾಗುತ್ತೆ 1/3 5r²h ಆಗುತ್ತೆ. ಸಿಲಿಂಡ್ರದಾದರೆ 5r²h ಆಗುತ್ತೆ. ಇದು ಸಿಲಿಂಡರ್ನ ಘನಫಲ. ಅದನ್ನೇ ನಾವು 1/3 ಇಂಟು 5r²h ಮಾಡಿದರೆ ಶಂಕುವಿನ ಘನಫಲ ಆಗುತ್ತೆ. ನಂತರ 13ನೇ ಪ್ರಶ್ನೆ, ತ್ರಿಜ್ಯ ಆರ್ ಮಾನ ಹೊಂದಿರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 4πr². ಇಲ್ಲಿ ಆಪ್ಷನ್ ಡಿನಲ್ಲಿ ಉತ್ತರ ಇದೆ, 4πr², ಗೋಳದ ಮೇಲ್ಮೈ ವಿಸ್ತೀರ್ಣ. 14ನೇ ಪ್ರಶ್ನೆ, ಆರ್ ಮಾನ ತ್ರಿಜ್ಯವನ್ನು ಹೊಂದಿರುವ ಗೋಳದ ಘನಫಲ. ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ 4/3 5r³. 4/3 5r³ ಎಲ್ಲಿದೆ ನೋಡಿ, ಇಲ್ಲಿ ಆಪ್ಷನ್ ಸಿನಲ್ಲಿದೆ, 4/3 5r³. ಅಂದರೆ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಆಗುತ್ತೆ, 4/3 5r³ ಘನಮಾನ. 15ನೇ ಪ್ರಶ್ನೆ, ಪಾದದ ತ್ರಿಜ್ಯ ಮತ್ತು ಲಂಬ ಎತ್ತರಗಳು ಸಮವಾಗಿರುವ ಸಿಲಿಂಡರ್ ಹಾಗೂ ಶಂಕುವಿನ ಇವುಗಳ ಘನಫಲಗಳ ಅನುಪಾತ. ಶಂಕು ಮತ್ತು ಸಿಲಿಂಡರ್ ಇವುಗಳು ಸಮನಾದ ತ್ರಿಜ್ಯವನ್ನು ಹೊಂದಿದ್ದು ಸಮನಾದ ಎತ್ತರವನ್ನು ಹೊಂದಿದರೆ ಸಿಲಿಂಡರ್ನ ಘನಫಲವು ಶಂಕುವಿನ ಘನಫಲದ 3ರಷ್ಟಿರುತ್ತೆ. ಅಂದರೆ 3:1 ಅನುಪಾತ ಆಗುತ್ತೆ. ಸಿಲಿಂಡರ್ ಘನಫಲ ಇಷ್ಟು, ಶಂಕುವಿನ ಘನಫಲ ಏನಾಗುತ್ತೆ 3:1. ಇದು 3 ಪಟ್ಟಿರುತ್ತೆ, 3:1. 3:1 ಯಾವುದಿದೆ, ಆಪ್ಷನ್ ಸಿ ಇದು 3:1 ಇದೆ. ಅಂದರೆ ಶಂಕು ಮತ್ತು ಸಿಲಿಂಡರ್ ಸಮನಾದ ತ್ರಿಜ್ಯವನ್ನು ಹೊಂದಿದ್ದು, ಪಾದದ ತ್ರಿಜ್ಯ ಒಂದೇ ಇದ್ದು ಎತ್ತರಗಳು ಸಮನಾಗಿದ್ದಾಗ ಸಿಲಿಂಡರ್ನ ಘನಫಲವು ಶಂಕುವಿನ ಘನಫಲದ 3ರಷ್ಟಿರುತ್ತೆ. ಅಥವಾ ಶಂಕುವಿನ ಘನಫಲವು ಸಿಲಿಂಡರ್ ಘನಫಲದ 1/3ರಷ್ಟಿರುತ್ತೆ, 1/3 ಅದಕ್ಕೆ ಇಲ್ಲಿ ನಾವು ಸಿಲಿಂಡರ್ ಘನಫಲ ಮೊದಲು ಕೇಳಿರೋದ್ರಿಂದ 3:1 ಆಗುತ್ತೆ. ಶಂಕುವಿನ ಘನಫಲ ಮೊದಲೇ ಕೇಳಿದರೆ 1:3 ಆಗುತ್ತೆ. ಅವಾಗ ಇಲ್ಲಿ ಉತ್ತರ ಯಾವುದಾಯಿತು, 3:1. ಸಿಲಿಂಡರ್ ಹಾಗೂ ಶಂಕುವಿನ ಘನಫಲದ ಅನುಪಾತ 3:1. 14ನೇ ಪ್ರಶ್ನೆ, ಸಿಲಿಂಡರ್ ಮತ್ತು ಶಂಕುವಿನ ಪಾದ ತ್ರಿಜ್ಯ ಮತ್ತು ಎತ್ತರಗಳು ಸಮವಾಗಿದೆ. ಸಿಲಿಂಡರ್ನ ಘನಫಲ 60 ಸೆಂಟಿಮೀಟರ್ ಇದ್ದರೆ ಶಂಕುವಿನ ಘನಫಲ. ಸಿಲಿಂಡರ್ ಘನಫಲವನ್ನು 3ರಿಂದ ಭಾಗಿಸಿದರೆ ನಮಗೆ ಶಂಕುವಿನ ಘನಫಲ ಸಿಗುತ್ತೆ. ಯಾವಾಗ
ಅವುಗಳ ಎತ್ತರ ಮತ್ತು ತ್ರಿಜ್ಯ, ಪಾದದ ತ್ರಿಜ್ಯ ಒಂದೇ ಆಗಿದ್ದಾಗ. ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಅವರು ಪಾದದ ತ್ರಿಜ್ಯ ಮತ್ತು ಎತ್ತರಗಳು ಸಮವಾಗಿವೆ ಅಂತ. ಹಾಗಿದ್ದಾಗ ನಾವೇನು ಮಾಡಬೇಕು, ಕೊಟ್ಟಂತಹ ಸಿಲಿಂಡರ್ನ ಘನಫಲವನ್ನು 3ರಿಂದ ಭಾಗಿಸಿದರೆ ನಮಗೆ ಶಂಕುವಿನ ಘನಫಲ ಸಿಗುತ್ತೆ. 60ನ್ನು 3ರಿಂದ ಭಾಗಿಸಿದರೆ 3 1 3 ಶಂಕುವಿನ ಘನಫಲ ಎಷ್ಟಾಗುತ್ತೆ? 20 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. 17ನೇ ಪ್ರಶ್ನೆ, ಪಾದ ತ್ರಿಜ್ಯ 8 ಸೆಂಟಿಮೀಟರ್, ಓರೆ ಎತ್ತರ 10 ಸೆಂಟಿಮೀಟರ್ ಇರುವ ಶಂಕುವಿನ ಲಂಬ ಎತ್ತರ. ಇಲ್ಲಿ ನಾವು ಶಂಕುವಿನ ಆರ್, ಎಲ್ ಮತ್ತು ಹೆಚ್ಗಳು. ಆರ್ ಅಂದರೆ ತ್ರಿಜ್ಯ, ಎಲ್ ಅಂದರೆ ಓರೆ ಎತ್ತರ ಮತ್ತು ಲಂಬ ಎತ್ತರ ಅಂದರೆ ಹೆಚ್ಚು. ಈ ಮೂರರ ನಡುವಿನ ಸಂಬಂಧವನ್ನು ನಾವು ತಿಳಿದಿಟ್ಕೋಬೇಕು. ಏನಾಗತ್ತಲ್ಲಿ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಇಲ್ಲಿ ನಾವು ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮಾಡ್ಕೋಬೇಕಾಗುತ್ತೆ. ಹೆಚ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಆಗುತ್ತೆ. ಅಂದರೆ ಹೆಚ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ರೂಟ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಆಗುತ್ತೆ. ಎಲ್ ಅಂದರೆ ಇಳಿಜಾರು ಎತ್ತರ ಎಷ್ಟು ಕೊಟ್ಟಿದ್ದಾರೆ? ಓರೆ ಎತ್ತರ 10 ಸ್ಕ್ವೇರ್ ಆಯಿತು. ಮೈನಸ್ ಆರ್ ಅಂದರೆ 8 ಸ್ಕ್ವೇರ್ ಆಗುತ್ತೆ. 10 ಸ್ಕ್ವೇರ್ ಅಂದರೆ 100 ಮೈನಸ್ 64 ಆಯಿತು. 8 ಸ್ಕ್ವೇರ್ ಅಂದರೆ 64. ಎಷ್ಟಾಯಿತು? ರೂಟ್ 36 ಬರುತ್ತೆ. ರೂಟ್ 36 ಅಂದರೆ 6 ಸೆಂಟಿಮೀಟರ್. ಇಲ್ಲಿ ಶಂಕುವಿನ ಲಂಬ ಎತ್ತರ ಏನಾಗುತ್ತೆ? 6 ಸೆಂಟಿಮೀಟರ್ ಆಗುತ್ತೆ. ಈ ಸೂತ್ರ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು, ಎಲ್, ಹೆಚ್ ಮತ್ತು ಆರ್ಗಳಿಗೆ ಇರುವ ಸಂಬಂಧವನ್ನು. 18ನೇ ಪ್ರಶ್ನೆ, ಅಂಚಿನ ಉದ್ದ 6 ಸೆಂಟಿಮೀಟರ್ ಒಂದು ಘನದ ಘನಫಲ. ಇಲ್ಲಿ ನೇರವಾಗಿ ನಾವು ಸೂತ್ರವನ್ನು ಉಪಯೋಗಿಸಿ ಮಾಡಬೇಕಾಗತ್ತೆ. ಎನ ಬೆಲೆ ಅಥವಾ ಎಲ್ನ ಬೆಲೆಯನ್ನು ಕೊಟ್ಟಿದ್ದಾರೆ, ಕೇಳಿರೋದು ಘನಫಲ. ಘನಫಲ ಅಂದರೆ ಕ್ಯೂಬ್ ಮಾಡಿದರೆ ಆಯಿತು. ಎಲ್ ಕ್ಯೂಬ್ ಅಥವಾ ಎ ಕ್ಯೂಬ್. ಘನಫಲ ಈಕ್ವಸ್ ಎ ಕ್ಯೂಬ್. ಎನ ಬೆಲೆ ಎಷ್ಟಿದೆ? 6 ಇದೆ. 6 ಕ್ಯೂಬ್. 6 ಕ್ಯೂಬ್ ಅಂದರೆ 6 ಇಂಟು 6 ಇಂಟು 6 ಎಷ್ಟಾಗುತ್ತೆ? 6 6 36. 36 ಇಂಟು 6 36 ಇಂಟು 6 6 6 36. 3 ಉಳ್ಕೊಳ್ಳುತ್ತೆ. 6 3 18 ಪ್ಲಸ್ 3 21 ಅಂದರೆ 216 ಬರುತ್ತೆ. 216 ಘನಫಲ ಆಗಿರೋದ್ರಿಂದ ಕ್ಯೂಬ್ ಇರುತ್ತೆ. ಸಿ ಎಮ್ ಕ್ಯೂಬ್ 216 ಸಿ ಎಮ್ ಕ್ಯೂಬ್. ಯಾವುದಲ್ಲಿ ಉತ್ತರ? ಆಪ್ಷನ್ ಸಿ ನಲ್ಲಿದೆ, 216 ಸಿ ಎಮ್ ಕ್ಯೂಬ್. 19ನೇ ಪ್ರಶ್ನೆ, ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಇರುವ ಆಯತಘನದ ಘನಫಲ. ಆಯತಘನದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಎಲ್ ಇಂಟು ಬಿ ಇಂಟು ಹೆಚ್. ಇವು ಮೂರನ್ನು ನಾವು ಗುಣಿಸ್ಬಿಟ್ರೆ ಆಯಿತು. 2 3 6, 6 5 30. ಎಲ್ ಇಂಟು ಬಿ ಇಂಟು ಹೆಚ್. ಇದು ಇಂಟು ಇದು ಎಷ್ಟು ಬರುತ್ತೆ? 30 ಬರುತ್ತೆ. 2 3 6, 6 5 30. ಆಯತಘನದ ಘನಫಲ ಇಸ್ ಈಕ್ವಲ್ಸ್ ಟು 2 ಇಂಟು 3 ಇಂಟು 5. 2 3 6, 6 5 30. 30 ಸಿ ಎಮ್ ಕ್ಯೂಬ್ ಬರಬೇಕಾಗತ್ತೆ. ಇಲ್ಲಿ 30 ಇದೆ, ಸಿ ಎಮ್ ಸ್ಕ್ವೇರ್ ಇದೆ. ಆಪ್ಷನ್ ಡಿ ನಲ್ಲಿ ಉತ್ತರ ಸರಿಯಾಗಿದೆ. 30 ಸಿ ಎಮ್ ಕ್ಯೂಬ್ ಇದು ಘನಫಲ. ನಂತರ 20ನೇ ಪ್ರಶ್ನೆ, ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ 100 ಸೆಂಟಿಮೀಟರ್ ಸ್ಕ್ವೇರ್ ಇದ್ದು ಅದರ ಎತ್ತರ 10 ಸೆಂಟಿಮೀಟರ್ ಆದರೆ ಪಾದದ ಸುತ್ತಳತೆ. ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ ಮತ್ತು ಅದರ ಎತ್ತರ ಕೊಟ್ಟಿದ್ದಾರೆ. ನಾವು ಏನನ್ನು ಕಂಡುಹಿಡಬೇಕು? ಪಾದದ ಸುತ್ತಳತೆ. ಪಾದ ಯಾವ ಆಕಾರದಲ್ಲಿರುತ್ತೆ? ವೃತ್ತಾಕಾರದಲ್ಲಿರುತ್ತೆ. ಇಲ್ಲಿ 2πr/h ನಮಗೆ ಗೊತ್ತಿದೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಏನು? 2πr/h ಈಕ್ವಲ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ? 100 ಕೊಟ್ಟಿದ್ದಾರೆ. ಮತ್ತು ಹೆಚ್ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಅಂದರೆ ಏನಾಗುತ್ತೆ ಇಲ್ಲಿ? ನಾವು ಇದನ್ನು 2πr ಅನ್ನು ಕಂಡುಹಿಡಬೇಕು. ನಾವು ಏನನ್ನು ಕಂಡುಹಿಡಬೇಕು? 2πr. ಯಾಕೆ 2πr ಅಂತಂದರೆ 2πr ಅಂದ್ರೇ ವೃತ್ತದ ಸುತ್ತಳತೆ ಆಗುತ್ತೆ. ವೃತ್ತಪಾದದ ಸುತ್ತಳತೆ ಅಂದರೆ ಇಲ್ಲಿ 2πr ಆಗುತ್ತೆ. ಅಂದರೆ ಇಲ್ಲಿ ಹೆಚ್ಚನ್ನು ನಾವು ಇಲ್ಲಿ ಹಾಕಿಬಿಟ್ರೆ ಆಗುತ್ತೆ. 2πr ಇಸ್ ಈಕ್ವಲ್ಸ್ ಟು ಏನಾಯಿತು? ಹೆಚ್. 2πr ಇಸ್ ಈಕ್ವಲ್ಸ್ ಟು 100/h ಆಗುತ್ತೆ. 100 ಎಷ್ಟು? ಬೈ ಹೆಚ್. ಹೆಚ್ ಎಷ್ಟಿಲ್ಲಿ? 10. ಎಷ್ಟು ಬಂತು? 10 ಬರುತ್ತೆ. 2πr ಇಸ್ ಈಕ್ವಲ್ಸ್ ಟು ಎಷ್ಟು? 10 ಬರುತ್ತೆ. 10 ಸೆಂಟಿಮೀಟರ್.
21ನೇ ಪ್ರಶ್ನೆ. ಉದ್ದ 5 ಮೀಟರ್, ಅಗಲ 6 ಮೀಟರ್ ಮತ್ತು ಎತ್ತರ 2 ಮೀಟರ್ ಇರುವ ಒಂದು ನೀರಿನ ಟ್ಯಾಂಕು ಪೂರ್ಣವಾಗಿ ತುಂಬಿಸಲು ಬೇಕಾದ ನೀರಿನ ಪ್ರಮಾಣ. ಇಲ್ಲಿ ನಾವು ಗಾತ್ರವನ್ನು ಕಂಡುಹಿಡಬೇಕು, ಘನಫಲವನ್ನು ಕಂಡುಹಿಡಬೇಕು. ಟ್ಯಾಂಕಿನ ಘನಫಲವನ್ನು ಕಂಡುಹಿಡಿದ್ರೆ ಟ್ಯಾಂಕಿನಲ್ಲಿ ಎಷ್ಟು ನೀರು ಹಿಡಿಸುತ್ತೆ ಅಂತ ಗೊತ್ತಾಗುತ್ತೆ. ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಆಯತಘನ. ಇದು ಟ್ಯಾಂಕ್ ಯಾವ ಆಕಾರದಲ್ಲಿದೆ? ಉದ್ದ, ಅಗಲ ಮತ್ತು ಎತ್ತರವನ್ನು ಕೊಟ್ಟಿರೋದ್ರಿಂದ ನಾವು ಅದರ ಆಕಾರ ಆಯತಘನದಲ್ಲಿರುತ್ತೆ ಅಂತ ತೀರ್ಮಾನ ಮಾಡಿಕೊಂಡು ಆಯತಘನದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಇಲ್ಲಿ ಉಪಯೋಗಿಸಬೇಕು. ಆಯತಘನದ ವಿಸ್ತೀರ್ಣ ಅಂದರೆ L × B × H. ಏನಾಗುತ್ತೆ ಇಲ್ಲಿ? 5 × 6 30, 32 60 ಬರುತ್ತೆ. 60 ಮೀಟ್ರ್³ ಬರುತ್ತೆ ನೇರವಾಗಿ. ನೇರವಾಗಿ ನಾವು ಗುಣಿಸ್ಬೇಕಂದ್ರೆ 5, 6 ಮತ್ತು 2 ಗುಣಿಸೋದು ಸುಲಭ. 5 × 6 30, 32 60 m³. ಇಲ್ಲಿ ಉತ್ತರ ಇದೆಯಾ? ಇಲ್ಲಿ ಲೀಟ್ರ್ ಇದೆ. ಲೀಟ್ರ್ ಇರೋದ್ರಿಂದ ನಾವು m³ ಲೀಟ್ರಿಗೆ ಕನ್ವರ್ಟ್ ಮಾಡಬೇಕು. 1 m³ ಅಂದರೆ 1000 ಲೀಟರ್. ಅಂದರೆ ಇದನ್ನು ನಾವು 1000ದಿಂದ ಗುಣಿಸ್ಬೇಕು. 60 × 1000 ಅಂದರೆ ಎಷ್ಟಾಗುತ್ತೆ? 60,000 ಆಗುತ್ತೆ. 60,000 ಲೀಟ್ರ್. 60,000 ಎಲ್ಲಿದೆ? ಇಲ್ಲಿ ಆಪ್ಷನ್ ಡಿನಲ್ಲಿದೆ. ಇದು ಸರಿಯಾದ ಉತ್ತರ. ಎಷ್ಟು ಲೀಟ್ರ್ ನೀರು ಹಿಡ್ಸತ್ತೆ? ಅದರಲ್ಲಿ 60,000 ಲೀಟ್ರ್ ಹಿಡ್ಸತ್ತೆ. 1 m³ ಅಂದರೆ 1000 ಲೀಟರ್ಗಳು ಅಂತ ನಿಮಗೆ ಗೊತ್ತಿರಬೇಕು. 60 m³ ಅಂತಂದರೆ 60 × 1000 60,000 ಲೀಟ್ರ್ ಆಗುತ್ತೆ. ನಂತರ 22ನೇ ಪ್ರಶ್ನೆ. ಒಂದು ವೃತ್ತಪಾದ ಸಿಲಿಂಡರ್ನ ವಿಸ್ತೀರ್ಣ 22 cm² ಆದರೆ ಎತ್ತರ 10 cm ಆದರೆ ಸಿಲಿಂಡರ್ನ ಘನಫಲ. ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? 5r²h. ಇಲ್ಲಿ 5r²h ಅಂದ್ರೇನು? 5r² ಅಂತಂದರೆ ವೃತ್ತದ ವಿಸ್ತೀರ್ಣ ಆಗುತ್ತೆ. ವೃತ್ತದ ವಿಸ್ತೀರ್ಣ ಅಂದರೆ ಸಿಲಿಂಡರ್ನಲ್ಲಿ ಪಾದ ವೃತ್ತದ ರೂಪದಲ್ಲಿರುತ್ತೆ, ಅದರ ವಿಸ್ತೀರ್ಣ ಆಗುತ್ತೆ. 5r² ಇದು ವೃತ್ತಪಾದದ ವಿಸ್ತೀರ್ಣ ಇಂಟು h. ಇದು ಎತ್ತರ. ಅಂದರೆ ವೃತ್ತಪಾದದ ವಿಸ್ತೀರ್ಣ 22 ಇದೆ ಇಂಟು ಹೆಚ್ಚಿನ ಬೆಲೆ, ಎತ್ತರದ ಬೆಲೆ 10 ಸೆಂಟಿಮೀಟರ್ ಇದೆ. 22 × 10 ಅಂತಂದರೆ 220 cm³ ಆಗುತ್ತೆ ಘನಫಲ. 220 cm² ಇದೆ. 220 cm³ ಇದೆ. ಇಲ್ಲಿ ಘನಫಲ ಆಗಿರೋದ್ರಿಂದ ನಾವು cm³ ತಗೋಬೇಕು. ಆಪ್ಷನ್ ಸಿ 220 cm³ ಇದು ಸಿಲಿಂಡರ್ನ ಘನಫಲ. 23ನೇ ಪ್ರಶ್ನೆ. ಪಾದದ ತ್ರಿಜ್ಯ ಹಾಗೂ ಎತ್ತರ ಒಂದೇ ಆಗಿರುವ ಸಿಲಿಂಡರ್ ಹಾಗೂ ಶಂಕುವಿನಲ್ಲಿ ಸಿಲಿಂಡರ್ನ ಘನಫಲ 360 cm³ ಆದರೆ ಶಂಕುವಿನ ಘನಫಲ. ಈ ರೀತಿಯ ಪ್ರಶ್ನೆಗಳನ್ನು ನಾವು ಇವಾಗಲೇ ಚರ್ಚಿಸಿದ್ದೀವಿ. ಸಿಲಿಂಡರ್ ಮತ್ತು ಶಂಕು ಇವೆರಡೂ ಒಂದೇ ಪಾದದ ತ್ರಿಜ್ಯ ಮತ್ತು ಒಂದೇ ಎತ್ತರವನ್ನು ಹೊಂದಿದರೆ ಸಿಲಿಂಡರ್ನ ಘನಫಲವು ಶಂಕುವಿನ ಘನಫಲದ 3ರಷ್ಟಿರುತ್ತೆ, ಅಥವಾ ಶಂಕುವಿನ ಘನಫಲವು ಸಿಲಿಂಡರ್ನ ಘನಫಲದ 1/3ರಷ್ಟಿರುತ್ತೆ. ಈ ಸಿಲಿಂಡರ್ನ ಘನಫಲ ಕೊಟ್ಟರೆ ಶಂಕುವಿನ ಘನಫಲವನ್ನು ಕಂಡುಹಿಡಬೇಕಾದ್ರೆ ಸಿಲಿಂಡರ್ನ ಘನಫಲವನ್ನು ನಾವು 3ರಿಂದ ಭಾಗಿಸ್ಬೇಕು. ಇಲ್ಲಿ ಸಿಲಿಂಡರ್ನ ಘನಫಲ ಎಷ್ಟಿದೆ? 360 ಇದೆ. ಅದನ್ನು 3ರಿಂದ ಭಾಗಿಸಿದರೆ 3 1 3 120 36, 12 3 36, 120 cm³ ಆಗುತ್ತೆ. ಶಂಕುವಿನ ಘನಫಲ ಏನಾಗುತ್ತೆ? 120 cm³. 3ರಿಂದ ಭಾಗಿಸ್ಬೇಕಾಗತ್ತೆ. ಸಿಲಿಂಡರ್ನ ಘನಫಲ ಕೊಟ್ಟು ಶಂಕುವಿನ ಘನಫಲವನ್ನು ಕಂಡುಹಿಡಿಯಿರಿ ಅಂತಂದರೆ 3ರಿಂದ ಭಾಗಿಸಿದರೆ ನಮಗೆ ಶಂಕುವಿನ ಘನಫಲ ಸಿಗುತ್ತೆ. 24ನೇ ಪ್ರಶ್ನೆ. 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ನಾವು ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4πr². ಗೋಳದ ಮೇಲ್ಮೈ ವಿಸ್ತೀರ್ಣ = 4πr². 4 ಇಂಟು ಪೈನ ಬೆಲೆ 22/7 r². ಇಲ್ಲಿ r ಎಷ್ಟಿದೆ? 7 ಇದೆ. 7ಅನ್ನು 2 ಸಲ ಬರೆದಾಯಿತು. 7 × 7 ಕ್ಯಾನ್ಸಲ್ ಆಯಿತು. 22 4 88 ಇಂಟು 7 ಏನಾಯ್ತಲ್ಲಿ? 8 7 56, 5 ಕ್ಯಾರಿ ಬಂದರೆ 8 7 56 + 5 61 ಆಯಿತು. 616
ಸಿ ಎಮ್ ಸ್ಕ್ವೇರ್. ಇದು ವಿಸ್ತೀರ್ಣ ಆಗಿರೋದ್ರಿಂದ ಸಿ ಎಮ್ ಸ್ಕ್ವೇರ್ ಬರಬೇಕು. ಇಲ್ಲಿ ಸಿ ಎಮ್ ಕ್ಯೂಬ್ ಇದೆ, 616 ಸಿ ಎಮ್ ಕ್ಯೂಬ್. ಇಲ್ಲಿ 616 ಸಿ ಎಮ್ ಸ್ಕ್ವೇರ್ ಇದೆ. ಇದು ಮೇಲ್ಮೈ ವಿಸ್ತೀರ್ಣ ಆಗಿರೋದ್ರಿಂದ ನಾವು 616 ಸಿ ಎಮ್ ಸ್ಕ್ವೇರನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ನಂತರ 25ನೇ ಪ್ರಶ್ನೆ, 5 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಘನದ ಘನಫಲ. ಚೌಕಘನದ ಘನಫಲ ಅಂತಂದರೆ ಎ ಕ್ಯೂಬ್ ಅಥವಾ ಎಲ್ ಕ್ಯೂಬ್, ಎ ಇಂಟು ಎ ಅಥವಾ ಎಲ್ ಇಂಟು ಎಲ್ ಹಾಕಬೇಕಾಗತ್ತೆ. ಇಲ್ಲಿ ಎನ ಬೆಲೆ 5 ಇದೆ. 5 ಇಂಟು 5 ಇಂಟು 5 ಎ ಕ್ಯೂಬ್ ಅಂದರೆ 5 ಕ್ಯೂಬ್ ಈಕ್ವಲ್ಸ್ 5 ಇಂಟು 5 ಇಂಟು 5. 5 5 25, 25 125 ಸಿ ಎಮ್ ಕ್ಯೂಬ್ ಆಗುತ್ತೆ. ಇಲ್ಲಿ 125 ಸಿ ಎಮ್ ಸ್ಕ್ವೇರ್ ಇದೆ, ಇಲ್ಲಿ 125 ಸಿ ಎಮ್ ಕ್ಯೂಬ್ ಇದೆ. ಇದು ಘನಫಲ ಅಂತಂದರೆ ಕ್ಯೂಬ್ ಬರಬೇಕಾಗತ್ತೆ. ಹಾಗೆ ಎರಡನೇ ಮೇನ್ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ ಪ್ರಶ್ನೆ. 26ನೇ ಪ್ರಶ್ನೆ, ತ್ರಿಜ್ಯ r ಮಾನ ಹೊಂದಿರುವ ಒಂದು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಬರೆಯಿರಿ. ತ್ರಿಜ್ಯ r ಮಾನ ಹೊಂದಿರುವ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ಸ್ ಟು ಪೂರ್ಣ ಮೇಲ್ಮೈ ಅಂತಂದರೆ 2πr² ಪ್ಲಸ್ πr², 3πr² ಆಗುತ್ತೆ. ಹಾಗೆ 27ನೇ ಪ್ರಶ್ನೆ, ತ್ರಿಜ್ಯ r ಮಾನ ಹೊಂದಿರುವ ಒಂದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಇಲ್ಲಿ ವಕ್ರ ಮೇಲ್ಮೈ ಅಂತಂದರೆ 2πr² ಆಗುತ್ತೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಏನು? 2πr². 28ನೇ ಪ್ರಶ್ನೆ, ತ್ರಿಜ್ಯ r ಮಾನ ಹೊಂದಿರುವ ಅರ್ಧಗೋಳದ ಘನಫಲದ ಸೂತ್ರವನ್ನು ಬರೆಯಿರಿ. ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಅರ್ಧಗೋಳದ ಘನಫಲ ಈಸ್ ಈಕ್ವಲ್ಸ್ ಟು 2/3πr³ ಆಗುತ್ತೆ. ಅರ್ಧಗೋಳದ ಘನಫಲ ಈಕ್ವಲ್ಸ್ 2/3πr³. 29ನೇ ಪ್ರಶ್ನೆ, ತ್ರಿಜ್ಯ r ಮಾನ ಹೊಂದಿರುವ ಒಂದು ಗೋಳದ ಘನಫಲ ಕಂಡುಹಿಡಿಯುವ ಸೂತ್ರ. ಅರ್ಧಗೋಳದ ಘನಫಲ ಈಕ್ವಲ್ಸ್ 2/3πr³ ಆದರೆ ಗೋಳದ ಘನಫಲ ಈಕ್ವಲ್ಸ್ 4/3πr³. 30ನೇ ಪ್ರಶ್ನೆ, ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳಗಳ ಘನಫಲಗಳ ಅನುಪಾತ ಕಂಡುಹಿಡಿಯಿರಿ. ಇಲ್ಲಿ ಗೋಳದ ಘನಫಲ 4/3πr³, ಹಾಗೆಯೇ ಅರ್ಧಗೋಳದ ಘನಫಲ 2/3πr³ ಆಗುತ್ತೆ. ಇಲ್ಲಿ ನಾವು 4/3 ಇದರಲ್ಲಿ 3/3πr³ ತೆಗೆದ್ರೆ 4:2 ಆಗುತ್ತೆ. 4:2 ಅಂತಂದರೆ 2:1 ಆಗುತ್ತೆ. 2:1. ಅರ್ಧಗೋಳದ ಘನಫಲ
5r3. ಗೋಳದ ಘನಫಲ 4/3 5r3. ಅಂದರೆ ಅರ್ಧಗೋಳ ಘನಫಲದ 2ರಷ್ಟು ಗೋಳದ ಘನಫಲ ಇರುತ್ತೆ. ಅಂದರೆ ನಾವಿಲ್ಲಿ 4:2 ಅಂತಂದರೆ 2:1. 2:1. ಸಮವಾದ ತ್ರಿಜ್ಯವಿರುವ ಗೋಳ ಮತ್ತು ಅರ್ಧಗೋಳಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಕಂಡುಹಿಡಿಯಿರಿ. ಇಲ್ಲಿ ಗೋಳ ಮತ್ತು ಅರ್ಧಗೋಳ ಸಮನಾದ ತ್ರಿಜ್ಯವನ್ನು ಹೊಂದಿದ್ದಾವೆ. ಸೂತ್ರದ ಪ್ರಕಾರ ನಾವು ಹೋದರೆ ಏನಾಗುತ್ತೆ, ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇವೆರಡರ ನಡುವಿನ ಅನುಪಾತ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, 4πr² ಆಗುತ್ತೆ. ಹಾಗೆಯೇ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr² ಆಗುತ್ತೆ. ಇಲ್ಲಿ ನಾವು 5r² ಮತ್ತು 5r² ತೆಗೆದ್ರೆ ಅನುಪಾತ ಏನು ಬರುತ್ತೆ, 4:3 ಆಗುತ್ತೆ. ಅದಕ್ಕೆ ನಾವು ಅನುಪಾತ ಏನು ಬರೆಯೋಣ, 4:3. ಗೋಳ ಮತ್ತು ಅರ್ಧಗೋಳಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ 4:3. 32ನೇ ಪ್ರಶ್ನೆ. ಎತ್ತರ ಮತ್ತು ತ್ರಿಜ್ಯಗಳು ಸಮವಾಗಿರುವ ಸಿಲಿಂಡರ್ ಮತ್ತು ಶಂಕುಗಳಲ್ಲಿ ಶಂಕುವಿನ ಘನಫಲ 30 cm³ ಇದ್ದರೆ ಸಿಲಿಂಡರ್ನ ಘನಫಲ ಕಂಡುಹಿಡಿಯಿರಿ. ಇಲ್ಲಿ ಎತ್ತರ ಮತ್ತು ತ್ರಿಜ್ಯ ಸಮವಾಗಿದ್ದಾವೆ. ಶಂಕುವಿನ ಘನಫಲವನ್ನು ಕೊಟ್ಟಿದ್ದಾರೆ. ನಾವು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಬೇಕು. ಶಂಕುವಿನ ಘನಫಲ ಕೊಟ್ಟು ಸಿಲಿಂಡರ್ನ ಘನಫಲ ಕಂಡುಹಿಡಿರಿ ಅಂತಂದರೆ 3ರಿಂದ ಗುಣಿಸ್ಬೇಕಾಗತ್ತೆ. ಸಿಲಿಂಡರ್ನ ಘನಫಲ ಕೊಟ್ಟು ಶಂಕುವಿನ ಘನಫಲ ಕೇಳಿದರೆ 3ರಿಂದ ಭಾಗಿಸ್ಬೇಕಾಗತ್ತೆ. ಇಲ್ಲಿ ಶಂಕುವಿನ ಘನಫಲವನ್ನು ಕೊಟ್ಟಿದ್ದಾರೆ, ನಾವು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಬೇಕು. ಎಷ್ಟರಿಂದ ನಾವು ಗುಣಿಸ್ಬೇಕು, 3ರಿಂದ ಗುಣಿಸ್ಬೇಕಾಗತ್ತೆ. 33 90 ಆಗುತ್ತೆ. ಕೆ ಬರೆಯೋಣ. ಸಿಲಿಂಡರ್ನ ಘನಫಲ = 3 ಇಂಟು ಶಂಕುವಿನ ಘನಫಲ ಅಂದರೆ ಎಷ್ಟು, 30 = 90 cm³. ಹಾಗೆ 33ನೇ ಪ್ರಶ್ನೆ. ಒಂದು ಸಿಲಿಂಡರ್ನ ಪಾದ ಸುತ್ತಳತೆ 10 ಸೆಂಟಿಮೀಟರ್ ಮತ್ತು ಎತ್ತರ 25 ಸೆಂಟಿಮೀಟರ್ ಇದ್ದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಪಾದದ ಸುತ್ತಳತೆ ಅಂದರೆ ಸಿಲಿಂಡರ್ನ ಪಾದ ವೃತ್ತಾಕಾರದ ರೂಪದಲ್ಲಿರುತ್ತೆ, ವೃತ್ತಾಕಾರವಾಗಿರುತ್ತೆ. ವೃತ್ತಾಕಾರದ ಸುತ್ತಳತೆ, ವೃತ್ತಪಾದದ ಸುತ್ತಳತೆ ಅಂದರೆ ವೃತ್ತದ ಸುತ್ತಳತೆ 2πr. 2πr ಕೊಟ್ಟಿದ್ದಾರೆ ಅವರು. 2πr = ಎಷ್ಟು, 10. ಮತ್ತು ಎತ್ತರ ಕೊಟ್ಟಿದ್ದಾರೆ h = ಎಷ್ಟು, 25 ಸೆಂಟಿಮೀಟರ್. ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೇನು, 2πrh. 2πr ಅಂದರೆ 10 = 2πr ಅಂದರೆ ಎಷ್ಟು, 10. 10 ಇಂಟು h ಎಷ್ಟು, 25. 10 ಇಂಟು 25 = ಎಷ್ಟು, 250 cm². 250 cm². ಇದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಕ್ವೆಶ್ಚನ್ ನಂಬರ್ 34. ಚಿತ್ರದಲ್ಲಿ ತೋರಿಸಿರುವ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಇಲ್ಲಿ ಆಟಿಕೆಯಲ್ಲಿ ಕೆಳಭಾಗದಲ್ಲಿ ಅರ್ಧಗೋಳ ಇದೆ, ಮೇಲ್ಭಾಗದಲ್ಲಿ ಶಂಕು ಇದೆ. ಕೆಳಭಾಗ ಇದು ಅರ್ಧಗೋಳ, ಮೇಲ್ಭಾಗ ಇದು ಶಂಕು. ಅರ್ಧಗೋಳದ ಮೇಲೆ ಶಂಕು ಇದೆ. ಈ ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಶಂಕುವಿನ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನಾಗುತ್ತೆ, ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ. ಅದಕ್ಕೆ ನಾವು ಬರೆಯೋಣ, ಆಟಿಕೆಯ
ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಈಕ್ವಲ್ಸ್ ಏನಾಯಿತು, ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ವಿ ಅಂತ ಬರೆಯೋಣ, ಪ್ಲಸ್ ಅರ್ಧಗೋಳದ ವಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಬರೆದರೂ ಆಗತ್ತೆ. ಈಕ್ವಲ್ಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದರೆ πr/L ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ 2πr² ಆಗುತ್ತೆ. ನೀವಿಲ್ಲಿ ಪೈ ಮತ್ತು ಆರನ್ನು ಕಾಮನ್ ತೆಗಿಬೋದು, ತೆಗೆದು ಕೂಡ ಬರಿಬೋದು, ಇಲ್ಲಾಂದರೆ ಹಾಗೂ ಬರಿಬೋದು. πr × L ಪ್ಲಸ್ r ಆಗುತ್ತೆ. L ಪ್ಲಸ್ 2r ಆಗುತ್ತೆ. L ಪ್ಲಸ್ 2r ಇಲ್ಲಿಗೆ ನಿಲ್ಲಿಸ್ಬೋದು ಅಥವಾ ಇದನ್ನು ಬರಿಬೋದು. ನಂತರ 35ನೇ ಪ್ರಶ್ನೆ. ಒಂದು ಘನ ಸಿಲಿಂಡರ್ನ ಪಾದಗಳಿಂದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ತೆಗೆಯಲಾಗಿದೆ. ಈ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಈ ಘನಾಕೃತಿಯಲ್ಲಿ ಮೂಲವಾಗಿ ಸಿಲಿಂಡರ್ ಇದೆ. ಸಿಲಿಂಡರ್ ಮೇಲ್ಭಾಗ ಮತ್ತು ಕೆಳಭಾಗವನ್ನು ಅರ್ಧಗೋಳಾಕೃತಿಯಲ್ಲಿ ಕೊರೆದು ತೆಗೆಯಲಾಗಿದೆ. ನಾವಿಲ್ಲಿ ಹೀಗೆ ಉಂಟಾಗುವುದರಿಂದ ಘನಫಲ ಏನಿದೆಯಲ್ಲ ಆ ಘನಫಲವನ್ನು ಕಂಡುಹಿಡಿಬೇಕು. ನಾವು ಈ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಬೇಕು. ಈ ಘನಾಕೃತಿಯ ಘನಫಲ ಏನಾಗುತ್ತೆ ಅಂತಂದರೆ, ಇಲ್ಲಿ ಸಿಲಿಂಡರ್ನ ಘನಫಲ ಮೈನಸ್ 2 × ಅರ್ಧಗೋಳದ ಘನಫಲವಾಗುತ್ತೆ. ಎರಡದ್ದು ತ್ರಿಜ್ಯ r ಒಂದೇ ಇರುತ್ತೆ, ಆರದು, ಮತ್ತು ಸಿಲಿಂಡರ್ನ ಹೆಚ್ಚಂತಲೇ ಸೂಚಿಸಿದ್ದಾರೆ. ನಾವು ಅದಕ್ಕೆ ಏನು ಬರೆಯೋಣ, ಘನಾಕೃತಿಯ ಘನಫಲ ಈಕ್ವಲ್ಸ್ ಸಿಲಿಂಡರ್ನ ಘನಫಲ ಮೈನಸ್ 2 × ಅರ್ಧಗೋಳದ ಘನಫಲ. ಈಕ್ವಲ್ಸ್ ಸಿಲಿಂಡರ್ನ ಘನಫಲ πr² ಮೈನಸ್ 2 × ಅರ್ಧಗೋಳದ ಘನಫಲ 2/3 πr³. ನಾವಿಲ್ಲಿ ಸಾಮಾನ್ಯವನ್ನು ಹೊರ ತೆಗೆದ್ರೆ πr² ಕಾಮನ್ ಆಗಿ ಹೊರ ತೆಗಿಬೋದು, ಇಲ್ಲ ಹಾಗೆ ಇಲ್ಲಿಗೆ ಇದನ್ನು ಬಿಡ್ಬೋದು. πr² × ಇಲ್ಲಿ ಏನು ಉಳ್ಕೊಳ್ತು, ಹೆಚ್ಚು ಉಳ್ಕೊಂಡಿದೆ, ಮೈನಸ್ ಇಲ್ಲಿ 2 × 2/3 ಅಂದರೆ 4/3 ಆಗುತ್ತೆ. ಪೈ ಹೊರಗಡೆ ಇದೆ, r² ಹೊರಗಡೆ ಇದೆ, ಏನು ಉಳ್ಕೊಳ್ತು, r. πr² × ಮೈನಸ್ 4/3 r ಆಗುತ್ತೆ. ಮೈನಸ್ 4/3 r ಇದು ಈ ಘನಾಕೃತಿಯ ಘನಫಲವಾಗುತ್ತೆ. ನಂತರ 36ನೇ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 36. 36ನೇ ಪ್ರಶ್ನೆ. ಘನಫಲ 500 cm³ ಮತ್ತು ಲಂಬ ಎತ್ತರ 10 cm ಇರುವ ಸಿಲಿಂಡರ್ನ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ ಘನಫಲವನ್ನು ಕೊಟ್ಟಿದ್ದಾರೆ.
ಮತ್ತು ಹೆಚ್ ಲಂಬ ಎತ್ತರ ಹೆಚ್ಚನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ನ ತ್ರಿಜ್ಯವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಘನಫಲವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? πr²h. ವಿ ಅಂದರೆ ಘನಫಲ ವಾಲ್ಯೂಮ್. v 5r²h ಈಕ್ವಲ್ಸ್ ಎಷ್ಟು ಕೊಟ್ಟಿದ್ದಾರೆ? 500 ಕೊಟ್ಟಿದ್ದಾರೆ. 500 ಆಗುತ್ತೆ. ಇಲ್ಲಿ ನಾವು ತ್ರಿಜ್ಯವನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ r² ಮಾತ್ರ ಗೊತ್ತಿರಲ್ಲ. ಅದನ್ನು ಬಿಟ್ಟು ಬಾಕಿ ವ್ಯಾಲ್ಯೂವನ್ನು ಹಾಕೋಣ. ಪೈ ಬೆಲೆ ಮತ್ತು ಹೆಚ್ ಬೆಲೆಯನ್ನು ಹಾಕೋಣ. ಪೈನ ಬೆಲೆ ಎಷ್ಟು? 22/7 ಇಂಟು r² ಇಂಟು ಹೆಚ್ ಎಷ್ಟು? 10 ಈಕ್ವಲ್ಸ್ 500. ಅಂದರೆ r² ಈಕ್ವಲ್ಸ್ ಏನಾಯಿತು? 500 ಇಂಟು ಇಲ್ಲಿ 7 ಬಲಭಾಗ ಬಂದ ತಕ್ಷಣ ಮೇಲ್ಭಾಗಕ್ಕೆ ಹೋಗುತ್ತೆ ಮತ್ತು ಕೆಳಭಾಗಕ್ಕೆ ಇವೆರಡು ಬರ್ತವೆ. 22 ಇಂಟು 10. ಇಲ್ಲಿ 0 ಹೋಗುತ್ತೆ ಮತ್ತು 5 25 5 11 r² ಈಕ್ವಲ್ಸ್ ಏನಾಯಿತು? ನಾವು 25/11 ಮಾಡೋಣ. 25/11 ಅಂದರೆ 11 2 22, 3 ಉಳ್ಕೊಳ್ಳುತ್ತೆ. 0 ಹಾಕೋಣ. ಇಲ್ಲಿ ಪಾಯಿಂಟ್ ಹಾಕೋಣ. 11 2 22, 8 ಉಳ್ಕೊಳ್ಳುತ್ತೆ. 0 ಹಾಕೋಣ. 11 7 77, 3 ಹಾಕೋಣ. ಇಲ್ಲಿ 3 ಮತ್ತು 0 ಬರುತ್ತೆ. 11 2 22, ಪುನಃ 8 ಬರುತ್ತೆ. ಅಂದರೆ ಇಲ್ಲಿ 8 ಬಂತು ಅಂದರೆ ಪುನಃ ಏನಾಗುತ್ತೆ? 2 7 2 ರಿಪೀಟ್ ಆಗ್ತಾ ಹೋಗುತ್ತೆ. ಅಂದರೆ ಏನಾಯಿತು? 2.272 ಇಂಟು 7 ಬರೆಯೋಣ. r² ಈಕ್ವಲ್ಸ್ ಇವೆರಡನ್ನು ಗುಣಿಸೋಣ. 7 2 14, 1 ಕ್ಯಾರಿ ಆಗುತ್ತೆ. 7 7 49 ಪ್ಲಸ್ 1 50, 5 ಕ್ಯಾರಿ ಆಗುತ್ತೆ. 7 2 14 ಪ್ಲಸ್ 5 19, 7 2 14 ಪ್ಲಸ್ 1 15 ಆಯಿತು. 15.9 ಆಗುತ್ತೆ. ಹೆಚ್ಚು ಕಡಿಮೆ ಇದು 16ಕ್ಕೆ ಸಮೀಪ. ಅಂದರೆ ಇಲ್ಲಿ r √15.904 ಇದರ ವರ್ಗಮೂಲ ಆಗುತ್ತೆ. ಅಂದರೆ 15.9 ಅಂದರೆ 16ಕ್ಕೆ ಸಮೀಪ. 16ರ ವರ್ಗಮೂಲ ಎಷ್ಟು? 4. 15.9 ಬಂದಿರೋದ್ರಿಂದ ನಾವು ಇದರ ವರ್ಗಮೂಲ ಎಷ್ಟು ಹಾಕ್ಬೋದು? ಅಂದಾಜಿಗೆ 3.9 ಸೆಂಟಿಮೀಟರ್ ಬರೆಯೋಣ. 3.9 ಸೆಂಟಿಮೀಟರ್. ಇಲ್ಲಿ ಸಿಲಿಂಡರ್ನ ತ್ರಿಜ್ಯ 3.9 ಸೆಂಟಿಮೀಟರ್ ಅಂದಾಜು. 37ನೇ ಪ್ರಶ್ನೆ. 2 ಸಿಲಿಂಡರ್ಗಳ ವ್ಯಾಸಗಳ ಅನುಪಾತ 9:1 ಮತ್ತು ಅವುಗಳ ಎತ್ತರಗಳ ಅನುಪಾತ 1:9 ಇದ್ದರೆ ಅವುಗಳ ಘನಫಲಗಳ ಅನುಪಾತ ಕಂಡುಹಿಡಿಯಿರಿ. ಇಲ್ಲಿ ಸಿಲಿಂಡರ್ಗಳ ವ್ಯಾಸಗಳ ಅನುಪಾತ ಅಂತಿದೆ. ವ್ಯಾಸ ಅಂತಂದರೆ ನಾವು d1/d2 ಅಂತ ತಗೊಂಡ್ರೆ d1/d2. ಇಲ್ಲಿ ವ್ಯಾಸವು ತ್ರಿಜ್ಯದ 2ರಷ್ಟು ಇರೋದ್ರಿಂದ ಇದನ್ನು 2r1/r2 ತಗೊಳ್ಳೋಣ. 2r1/2r2. ಇಲ್ಲಿ 2 2 ಕ್ಯಾನ್ಸಲ್ ಆದರೆ ಏನಾಗುತ್ತೆ? r1/r2. ಇಲ್ಲಿ ಎಲ್ಲವೂ ಎಷ್ಟಾಗಿರುತ್ತೆ? 9/1 ಆಗಿರುತ್ತೆ. d1/d2 ಅಂತಂದರೆ ಎಷ್ಟು? 9/1 ಆಯಿತು. ಹಾಗೆ ಎತ್ತರಗಳ ಅನುಪಾತ. ಎತ್ತರಗಳ ಅನುಪಾತ ಅಂತಂದರೆ h1/h2 ಅಂತ ತಗೊಳ್ಳೋಣ. ಈಕ್ವಲ್ಸ್ ಏನು? 1:9 ಇದೆ. 1/9. 9:1 ಅಂದರೆ 9/1. 1:9 ಅಂತಂದರೆ 1/9 ಆಯಿತು. ಈಗ ನಾವು ಘನಫಲಗಳ ಅನುಪಾತ v1/v2 ಅಂತ ಇಟ್ಕೊಳ್ಳೋಣ. ಸೂತ್ರ ಏನಾಗುತ್ತೆ ಇಲ್ಲಿ? ಇದು ಸಿಲಿಂಡರ್ ಆಗಿರೋದ್ರಿಂದ ಸಿಲಿಂಡರ್ನ ಘನಫಲದ ಸೂತ್ರ ಏನು? πr²h. ಇದು ಕೂಡ πr²h. ಇದನ್ನು ನಾವು r1 r2 ಅಂತ ಇಟ್ಕೊಳ್ಳೋಣ. ಇದನ್ನು h1 h2 ಅಂತ ಇಟ್ಕೊಳ್ಳೋಣ. ಇಲ್ಲಿ
ಇದು ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ತಿದ್ದು R1/R2 ಹೋಲ್ ಸ್ಕ್ವೇರ್ ಆಯಿತು ಇಂಟು H1/H2 ಆಯಿತು ಈಕ್ವಲ್ಸ್ R1/R2 ಹೋಲ್ ಸ್ಕ್ವೇರ್ ಅಂತಂದರೆ 9/1 ಹೋಲ್ ಸ್ಕ್ವೇರ್ H1/H2 ಅಂತಂದರೆ ಇಂಟು H1/H2 1/9 ಅಂದರೆ ಏನಾಗುತ್ತೆ ಇಲ್ಲಿದು 9/1 ಇಂಟು 9/1 ಇಂಟು 1/9 ಆಯಿತು. ಇಲ್ಲಿ ಕ್ಯಾನ್ಸಲ್ ಆಯಿತು. ಏನು ಉಳ್ಕೊಳ್ತಿಲ್ಲಿ 9 ಇಂಟು 1 9 1 ಇಂಟು 1 1 ಅಂದರೆ V1/V2 ಏನು ಬಂತು 9/1 ಅಂದರೆ ಅನುಪಾತ ಏನು ಬರುತ್ತೆ 9:1. ಘನಫಲಗಳ ಅನುಪಾತ 9:1. 38ನೇ ಪ್ರಶ್ನೆ 7 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಇಲ್ಲಿ ತ್ರಿಜ್ಯವನ್ನು ಕೊಟ್ಟಿದ್ದಾರೆ. ತ್ರಿಜ್ಯ ಎಷ್ಟಿದೆ 7 ಸೆಂಟಿಮೀಟರ್ ಇದೆ. R = 7 ಸೆಂಟಿಮೀಟರ್ ಇದೆ. ನಾವು ಏನನ್ನು ಕಂಡುಹಿಡಿಬೇಕು ಗೋಳದ ಮೇಲ್ಮೈ ವಿಸ್ತೀರ್ಣ. ಗೋಳದ ಮೇಲ್ಮೈ ವಿಸ್ತೀರ್ಣ ಏನು ಗೋಳದ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಏನು 4πr² ಈಕ್ವಲ್ಸ್ 4 ಇಂಟು ಪೈನ ಬೆಲೆ ಎಷ್ಟು 22/7 R². R ಅಂದರೆ 7 ಇದೆ. 7ಅನ್ನು ಸ್ಕ್ವೇರ್ ಇರೋದ್ರಿಂದ R² ಇರೋದ್ರಿಂದ 7 ಇಂಟು 7 ಹಾಕೋಣ. ಇಲ್ಲಿ 7 7 ಕ್ಯಾನ್ಸಲ್ ಆದರೆ 4 ಇಂಟು 22 88 ಆಯಿತು ಇಂಟು 7 = 8 7 56 5 ಕ್ಯಾರಿ ಬರುತ್ತೆ. 8 7 56 ಪ್ಲಸ್ 5 61 616 cm². ಇದು 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಗೋಳದ ಮೇಲ್ಮೈ ವಿಸ್ತೀರ್ಣ.